ಜನಾರ್ದನ ರೆಡ್ಡಿ ಶ್ರೀರಾಮುಲು ಮಧ್ಯೆ ಮುರಿದು ಬಿದ್ದಿದೆ ದೋಸ್ತಿ. ಶ್ರೀರಾಮುಲು ಆರೋಪಕ್ಕೆ ಕೌಂಟರ್ ಕೊಡ್ತಾರಾ ಗಣಿ ಧಣಿ. ರಾಮುಲು ಆರೋಪದ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜನಾರ್ದನ ರೆಡ್ಡಿ. ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ನಿಗದಿಯಾಗಿತ್ತು. ಬಲಿಷ್ಠರಾಗಿರುವಂತಹ ಒಂದು ಕುಟುಂಬಗಳು 40 ವರ್ಷ ಬಳ್ಳಾರಿನ ಆಳಿರುವಂತಹ ಕುಟುಂಬಗಳ ವಿರುದ್ಧ ಶ್ರೀರಾಮುಲು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು ನೋಡಮ್ಮ ಒಂದು ಮಾತನ್ನ ಹೇಳ್ತಾ ಇದ್ದೀವಿ, ನಿಮ್ಮ ಮಗ ಯಾರು ಸಹವಾಸ ಮಾಡ್ತಾ ಇದ್ದಾನೆ, ಅವ್ರ ಮಾವನ್ನ ಮುಗಿಸಿದ್ದೀವಿ, ಅವನ್ನ ಕೂಡ ಮುಗಿಸ್ತೇವೆ, ನಿಮ್ಮ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದರೂ ಕೂಡ ನಮ್ಮ ತಾಯಿ ಭಯದಲ್ಲಿ, ಅಂದರೆ ಅವಾಗ ನಾವು ಕೂಡ ಒಂದು ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ, ಧೈರ್ಯ ಸ್ನೇಹ ಅಷ್ಟೇ. ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ಮ ತಾಯಿ ಕಳಿಸ್ತಾ ಇದ್ರು. ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ನಲ್ಲಿ ಅಲ್ಲಪ್ಪ ಅವರಿಗೆಲ್ಲ ಬಂದು ಹೇಳಿದರು ಏನು ಮಾಡೋಣ ಅಂತಂದರೆ, ಅಮ್ಮ ನೀನು ಹೇಳು ಹೇಗೆ ಮಾಡೋಣ ಅಂದರೆ ನಿನ್ನ ಪ್ರಕಾರ ನಾವು ಹೋಗ್ತೀವಿ ಅಂದರೆ, ಬೇಡ ಬಿಡು, ಅಷ್ಟು ಒಳ್ಳೆ ಹುಡುಗ, ಅವನ ಪ್ರಾಣ ಹೋಗುತ್ತೆ ಅಂತಂದರೆ ಏನು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ನಾವೇನು 100 ವರ್ಷ 1000 ವರ್ಷ ಬದುಕಲ್ಲ, ಅವನು ನಂಬ್ಕೊಂಡು ಬಂದಿದ್ದಾನೆ, ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ, ಏನೇ ಆಗಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ. ಆ ರೀತಿ ಅವ್ರನ್ನೇ ಅವ್ರು ಸಮಾಧಾನ ಮಾಡ್ಕೊಂಡು ನಮಗೆ ಸಮಾಧಾನ ಹೇಳ್ತಾ ಇರುವಂಥ ಸಂದರ್ಭಗಳು. ಇವರ ಸೋದರ ಮಾವನ್ನ ಕೊಲೆ ಮಾಡಿರುವಂಥ ವ್ಯಕ್ತಿಗಳು ಯಾರು ಅಂತಂದರೆ, ನಾನು ಶ್ರೀರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು. ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತೇಳಿ ಶ್ರೀರಾಮುಲು 2004 ಶ್ರೀರಾಮುಲು MLA ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು. ಅವನು ಶ್ರೀರಾಮುಲಿಗೆ ಭಾಳ ವಿರೋಧ ಮಾಡ್ತಾ ಇದ್ದ, ಅವನು ಕೊಲೆ ಆಯಿತು. ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು. ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ BJP ಅಧ್ಯಕ್ಷನಾಗಿ. ಒಬ್ಬ ರಾಘವೇಂದ್ರ ಅಂತೇಳಿ, ಯಾವುದಮ್ಮ ರಸ್ತೆಯಲ್ಲಿ, ಒಂದು ಮೇನ್ ರಸ್ತೆಯಲ್ಲೇ ಚುನಾವಣೆಯಲ್ಲಿ ಅವನು ತುಂಬ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ ಒಂದೇ ತಿಂಗಳಿಗೆ ಅವನು ಮರ್ಡರ್ ಆದ. ಅವನು ಮರ್ಡರ್ ಆದರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ. ನಾನು ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ, ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂಥದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫರ್ಮೇಷನ್ ಕೇಸು ಹಾಕಿದ್ರು. ಆ ಕೇಸು ಸುಮಾರು ಅಂದರೆ 20 ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು. ಮತ್ತು ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ. ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ. ಈ ವಿಷಯ ನಾನು ಹೇಳುವಂಥದ್ದಲ್ಲ, ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನು ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು ಹಾಗೆ ಈಗ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದರೆ ಇಡೀ ಶ್ರೀರಾಮುಲು ಅವರ ಸೋದರ ಮಾವನ್ನ ಕೊಲೆಗೆ ಅಂದರೆ ನಾನು ಕಾರ್ಪೊರೇಟರ್ ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್, ಅಂದರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಕರು ಅಂತೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಜಗಜ್ಜಾಹೀರ್. ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ. ಶ್ರೀರಾಮುಲು ಏನಂತಂದ್ರೆ, ನಾರಾಯಣ ರೆಡ್ಡಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತೇಳಿ ಓಡಾಡುವಂತ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ. ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂತದ್ದು. ಅಂದ್ರೆ ಒಂದ್ಸಲ ಕ್ರೈಮಲ್ಲಿ ನೀನು ಇನ್ವಾಲ್ವ್ ಆದೆ ಅಂತಂದ್ರೆ ಬೆಳಿಲಿಕ್ಕಾಗಲ್ಲ. ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ ಕಣ್ಮುಂದೆ ಇರುವೆಗಳ ತರ ಕಾಣ್ಬೇಕು ನಿನಗೆ, ಅದು ಜಗತ್ತು ಮೆಚ್ಕೊಳ್ಳುವಂತ ಕೆಲಸ ಆಗುತ್ತೆ. ಯಾವಾಗಾದ್ರೂ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದ್ರೆ ಭಗವಂತ
ಪ್ರಾಣ ಕೊಡ್ತಾನೆ, ಭಗವಂತನೇ ಪ್ರಾಣ ತಕೊಂಡು ಹೋಗ್ಬೇಕು. ನಾವು ಒಬ್ಬ ಮನುಷ್ಯನ ಕೊಲೆ ಮಾಡೋದಂತಲ್ಲ, ಅವ್ರು ಮಾಡ್ಕೊಂಡಿರೋದು ಪಾಪ, ಆ ಕರ್ಮ ಅವ್ರು ಅನುಭವಿಸ್ತಾರೆ. ನೀನ್ ಮತ್ತೆ ಇನ್ನೊಂದು ತಲೆ ಮೇಲೆ ನೀನು ಹಾಕೋಬಾರ್ದು ಅಂತ ಹೇಳಿ ಒಳ್ಳೆ ಮಾತುಗಳಿಂದ ಅವನ್ನ ಸನ್ಮಾರ್ಗದಲ್ಲಿ ನಾವು ಏನ್ ತಗೊಂಡು ಬಂದಿದೀವಲ್ಲ, ಅದು ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಮಾಡಿರುವಂತ ಅನ್ಯಾಯ ಅಂತೇಳಿ ಮೊದಲನೇದು. ಜನಾರ್ದನ ರೆಡ್ಡಿ ಶ್ರೀರಾಮುಲು ಮಧ್ಯೆ ಮುರಿದು ಬಿದ್ದಿದೆ ದೋಸ್ತಿ. ಶ್ರೀರಾಮುಲು ಆರೋಪಕ್ಕೆ ಕೌಂಟರ್ ಕೊಡ್ತಾರಾ ಗಣಿ ಧಣಿ. ರಾಮುಲು ಆರೋಪದ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಜನಾರ್ದನ ರೆಡ್ಡಿ. ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿ ನಿಗದಿಯಾಗಿತ್ತು. ಬಲಿಷ್ಠರಾಗಿರುವಂತಹ ಒಂದು ಕುಟುಂಬಗಳು, 40 ವರ್ಷ ಬಳ್ಳಾರಿನ ಆಳಿರುವಂತ ಕುಟುಂಬಗಳ ವಿರುದ್ಧ ಶ್ರೀರಾಮುಲು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು ನೋಡಮ್ಮ ಒಂದು ಮಾತನ್ನ ಹೇಳ್ತಾ ಇದ್ದೀವಿ, ನಿಮ್ಮ ಮಗ ಯಾರು ಸಹವಾಸ ಮಾಡ್ತಾ ಇದ್ದಾನೆ, ಅವ್ರ ಮಾವನ್ನ ಮುಗಿಸಿದ್ದೀವಿ, ಅವನ್ನ ಕೂಡ ಮುಗಿಸ್ತೇವೆ, ನಿಮ್ಮ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದರೂ ಕೂಡ ನಮ್ಮ ತಾಯಿ ಭಯದಲ್ಲಿ, ಅಂದರೆ ಅವಾಗ ನಾವು ಕೂಡ ಒಂದು ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ, ಧೈರ್ಯ ಸ್ನೇಹ ಅಷ್ಟೇ. ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ಮ ತಾಯಿ ಕಳಿಸ್ತಾ ಇದ್ರು. ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ನಲ್ಲಿ ಅಲ್ಲಪ್ಪ ಅವರಿಗೆಲ್ಲ ಬಂದು ಹೇಳಿದರು ಏನು ಮಾಡೋಣ ಅಂತಂದರೆ, ಅಮ್ಮ ನೀನು ಹೇಳು ಹೇಗೆ ಮಾಡೋಣ ಅಂದರೆ ನಿನ್ನ ಪ್ರಕಾರ ನಾವು ಹೋಗ್ತೀವಿ ಅಂದರೆ, ಬೇಡ ಬಿಡು, ಅಷ್ಟು ಒಳ್ಳೆ ಹುಡುಗ, ಅವನ ಪ್ರಾಣ ಹೋಗುತ್ತೆ ಅಂತಂದರೆ ಏನು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ನಾವೇನು 100 ವರ್ಷ 1000 ವರ್ಷ ಬದುಕಲ್ಲ, ಅವನು ನಂಬ್ಕೊಂಡು ಬಂದಿದ್ದಾನೆ, ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ, ಏನೇ ಆಗಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ. ಆ ರೀತಿ ಅವ್ರು ಸಮಾಧಾನ ಮಾಡ್ಕೊಂಡು ನಮಗೆ ಸಮಾಧಾನ ಹೇಳ್ತಾ ಇರುವಂಥ ಸಂದರ್ಭಗಳು. ಇವರ ಸೋದರ ಮಾವನ್ನ ಕೊಲೆ ಮಾಡಿರುವಂಥ ವ್ಯಕ್ತಿಗಳು ಯಾರು ಅಂತಂದರೆ, ನಾನು ಶ್ರೀರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು. ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತೇಳಿ ಶ್ರೀರಾಮುಲು 2004 ಶ್ರೀರಾಮುಲು MLA ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು. ಅವನು ಶ್ರೀರಾಮುಲಿಗೆ ಭಾಳ ವಿರೋಧ ಮಾಡ್ತಾ ಇದ್ದ, ಅವನು ಕೊಲೆ ಆಯಿತು. ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು. ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ BJP ಅಧ್ಯಕ್ಷನಾಗಿ. ಒಬ್ಬ ರಾಘವೇಂದ್ರ ಅಂತೇಳಿ, ಯಾವುದಮ್ಮ ರಸ್ತೆಯಲ್ಲಿ, ಒಂದು ಮೇನ್ ರಸ್ತೆಯಲ್ಲಿ ಚುನಾವಣೆಯಲ್ಲಿ ಅವನು ತುಂಬ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ ಒಂದೇ ತಿಂಗಳಿಗೆ ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ. ನಾನು ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ, ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂಥದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫರ್ಮೇಷನ್ ಕೇಸು ಹಾಕಿದ್ರು. ಆ ಕೇಸು ಸುಮಾರು ಅಂದರೆ 20 ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು. ಮತ್ತೆ ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ. ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ. ಈ ವಿಷಯ ನಾನು ಹೇಳುವಂಥದ್ದಲ್ಲ, ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನು ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೀನಿ, ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು, ಹಾಗೆ ಈಗ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಇಡೀ ಶ್ರೀರಾಮುಲು ಅವರ ಸೋದರ ಮಾವನ್ನ ಕೊಲೆಗೆ ಅಂದ್ರೆ ನಾನು ಕಾರ್ಪೊರೇಟರ್ ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಕರು ಅಂತ ಹೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಜಗಜ್ಜಾಹೀರ್. ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ. ಶ್ರೀರಾಮುಲು ಏನಂತಂದ್ರೆ, ನಾರಾಯಣ ರೆಡ್ಡಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತೇಳಿ ಓಡಾಡುವಂತ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ
ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ, ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂತದ್ದು. ಅಂದ್ರೆ ಒಂದ್ಸಲ ಕ್ರೈಮ್ ಅಲ್ಲಿ ನೀನ್ ಇನ್ವಾಲ್ವ್ ಆದೆ ಅಂತಂದ್ರೆ ಬೆಳಿಲಿಕ್ಕಾಗಲ್ಲ. ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ ಕಣ್ಮುಂದೆ ಇರುವೆಗಳ ತರ ಕಾಣ್ಬೇಕು ನಿನಗೆ. ಅದು ಜಗತ್ತು ಮೆಚ್ಕೊಳ್ಳುವಂತ ಕೆಲಸ ಆಗುತ್ತೆ. ಯಾವಾಗಾದ್ರೂ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದ್ರೆ ಭಗವಂತ ಪ್ರಾಣ ಕೊಡ್ತಾನೆ, ಭಗವಂತನೇ ಪ್ರಾಣ ತಕೊಂಡು ಹೋಗ್ಬೇಕು. ನಾವು ಒಬ್ಬ ಮನುಷ್ಯನ ಕೊಲೆ ಮಾಡೋದಂತಲ್ಲ, ಅವ್ರು ಮಾಡ್ಕೊಂಡಿರೋದು ಪಾಪ, ಆ ಕರ್ಮ ಅವ್ರು ಅನುಭವಿಸ್ತಾರೆ. ನೀನ್ ಮತ್ತೆ ಇನ್ನೊಂದು ತಲೆ ಮೇಲೆ ನೀನ್ ಹಾಕೋಬಾರ್ದು ಅಂತ ಹೇಳಿ ಒಳ್ಳೆ ಮಾತುಗಳಿಂದ ಅವನ್ನ ಸನ್ಮಾರ್ಗದಲ್ಲಿ ನಾವು ಏನ್ ತಗೊಂಡು ಬಂದಿದೀವಲ್ಲ, ಅದು ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಮಾಡಿರುವಂತ ಅನ್ಯಾಯ ಅಂತೇಳಿ ಮೊದಲನೇದು.